ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಸೇವಂತಿಗೆ ಕುರಿತ ಮಾತಾಡೋಣ. ಗೊತ್ತಾ ನಿಮಗೆ ಇವತ್ತು ಪೂರ್ಣ ರಾಸಾಯನಿಕ ಕೀಟನಾಶಕದ 60% ಇಂಡಸ್ಟ್ರಿ ಡಿಪೆಂಡ್ ಯಾವುದಾದ್ರೂ ಬೆಳೆ ಮೇಲೆ ಅಥವಾ ಹೂವಿನ ಮೇಲೆ ಆಗಿದೆ ಅಂತ ಹೇಳಿದರೆ ಅದು ಸೇವಂತಿಗೆ ಮೇಲೆ ಅಥವಾ ಕ್ರೈಸಾಂಥೆಮಮ್ ಮೇಲೆ. ಸೊ ಅದ್ರ ಕುರಿತಾಗಿ ಮಾತಾಡೋಣ. ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಕೊನೆಗೆ ರಿವೀಲ್ ಮಾಡ್ತೀನಿ ಹೇಗೆ ಅದು ಡಿಪೆಂಡ್ ಆಗಿದೆ, ಯಾವ ಅಂಶದಿಂದ ಸೇವಂತಿಗೆ ಮೇಲೆ ಆ ಒಂದು ಇಂಡಸ್ಟ್ರೀಸು ಡಿಪೆಂಡ್ ಆಗಿದ್ದಾವೆ, ಕೋಟಿ ಕೋಟಿ ಲಕ್ಷ ಲಕ್ಷ ಹಣಗಳನ್ನು ಗಳಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣವಾ. ಬನ್ನಿ ಹಾಗಾದರೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಯಾವ ರೀತಿ ಕ್ರೈಸಾಂಥೆಮಮ್ ಅಂತಕ್ಕಂಥದ್ದು ಅಥವಾ ಸೇವಂತಿಗೆ ಅನ್ನೋದನ್ನು ಯಾವ ರೀತಿ ಬೆಳೀತಾರೆ, ಅದರಲ್ಲಿ ಏನು ಅಂಶ ಇರೋದ್ರಿಂದ ಇಂಡಸ್ಟ್ರಿ ಅದರ ಮೇಲೆ ಡಿಪೆಂಡ್ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮಾನವ ಕೃಷಿ ಮಾಡಿದ ಮೊದಲ ಹೂ ಬೆಳೆ ಅಂತ ಇದ್ದರೆ ಅದು ಸೇವಂತಿಗೆ. ಅಂದರೆ ಅವನು ಮೊದಲನೇದಾಗಿ ಯಾವ ಹೂವನ್ನು ಬೆಳೆದ ಅಂತ ಹೇಳಿದರೆ ಅದಕ್ಕೆ ಉಲ್ಲೇಖ ಕೂಡ ಇದೆ, ಅದು ಸೇವಂತಿಗೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ವಾಣಿಜ್ಯವಾಗಿ ಬೆಳೆದಂಥದ್ದು. ಈ ಸೇವಂತಿಗೆಯ ಬಿಡಿ ಹೂಗಳನ್ನು ಮಾಲೆ ಮಾಡ್ತಾರೆ, ಹಾರ ತಯಾರಿಸ್ತಾರೆ, ಪೂಜೆಗಾಗಿ ಉಪಯೋಗಿಸ್ತಾರೆ, ಉದ್ದನೆಯ ಕಾಂಡಗಳ ಸಹಿತ ಕತ್ತರಿಸಿ ಹೂಗಳನ್ನು ಹೂದಾನಿಯಲ್ಲಿ ಅಲಂಕರಿಸ್ತಾರೆ. ಪುಷ್ಪಗುಚ್ಛ ಅಥವಾ ಬುಕ್ಕೆ ಕೂಡ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂತಕ್ಕಂಥದ್ದು. ಹೌದಾ? ಹಾಗಾದರೆ ಕ್ರೈಸಾಂಥೆಮಮ್ ಅಂತಂದರೆ ಕಮರ್ಷಿಯಲ್ ಫ್ಲವರ್ ಅಂತ ಗೊತ್ತಾಯಿತು. ವಿವಿಧ ಕಂಟ್ರಿಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಭಾರತದಿಂದ ಹೋಗ್ತಾ ಇದೆ, ಚೈನಾದಿಂದ ಹೋಗ್ತಾ ಇದೆ ಅಂತಕ್ಕಂಥದ್ದು ತುಂಬ ವಿಶೇಷ. ಏನಂತ ಹೇಳಿದರೆ ಇಷ್ಟೊಂದು ಟ್ರೇಡ್ ಆಗೋಕ್ಕೆ, ಇಷ್ಟೊಂದು ಮಾರುಕಟ್ಟೆ ಬೆಳೀಲಿಕ್ಕೆ, ಅದು ಪ್ರಪಂಚಾದ್ಯಂತ ಬೆಳೀಲಿಕ್ಕೆ ಏನು ರೀಸನ್ನು ಅಂತಂದರೆ ಈ ಶಬ್ದನೇ ಹೇಳ್ತದೆ. ಕ್ರೈಸೋಸ್ ಅಂದರೆ ಗೋಲ್ಡನ್, ಆ್ಯಂಥೋಸ್ ಅಂದರೆ ಫ್ಲವರ್, ಅಂದರೆ ಗೋಲ್ಡನ್ ಫ್ಲವರ್. ಅಂದರೆ ಇದ್ರ ಕೆಪ್ಯಾಸಿಟಿ ನಮಗೆ ರೈತರಿಗಾಗಿ ಅಥವಾ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು. ಅಂದರೆ ಇದು ಕ್ವೀನ್ ಆಫ್ ಈಸ್ಟ್ ಅಂತಕ್ಕಂಥದ್ದು. ಈಸ್ಟ್ ಅಂತಂದರೆ ನಮಗೆಲ್ಲ ಗೊತ್ತು, ಪೂರ್ವ ಭಾಗದ್ದು. ಕ್ವೀನ್ ಆಫ್ ಆಟಮ್ ಕ್ವೀನು, ಗುಲ್ದೌಡಿ ಅಂತೆಲ್ಲ ಹೇಳ್ತಾರೆ. ಈ ಜಾಪಾನ್ನ ನ್ಯಾಷನಲ್ ಫ್ಲವರ್ ಕೂಡ ಹೌದು. ಯಾಕೆ ಅಂತ ಹೇಳಿದರೆ ಇದು ನಮ್ಮ ದೇಶವನ್ನು ಹೊರತುಪಡಿಸಿ ಉಳಿದ ದೇಶಗಳು ಏನು ಪಾಶ್ಚಾತ್ಯ ದೇಶಗಳಿದ್ದಾವೆ ಅದನ್ನು ಚೈನಾ ಮತ್ತು ಭಾರತದಿಂದ ಏನು ಯಾವಾಗ ತೊಗೊಳ್ತಾರಲ್ಲ ಅದು ತುಂಬ ಆಸೆ ಪಟ್ಕೊಂಡು ತೊಗೊಳ್ತಾರೆ ಅಂತಕ್ಕಂಥದ್ದು. ಯಾಕಂದರೆ ಅದ್ರ ಕ್ವಾಲಿಟಿನೇ ಅಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದು. ಇದು ಎಲ್ಲಿ ಒರಿಜಿನೇಟ್ ಆಯಿತು ಅಂತ ಹೇಳಿದರೆ ಯುರೋಪ್ನಲ್ಲಿ ಒರಿಜಿನೇಟ್ ಆಗಿತ್ತು. ಮತ್ತು ಏಷ್ಯಾ ಚೈನಾ ಮಧ್ಯದಲ್ಲಿ, ಏಷ್ಯಾ ಎಸ್ಪೆಷಲಿ ಚೈನಾ ಇಂಡಿಯಾ ಮಧ್ಯದಲ್ಲಿ ಇದು ಒರಿಜಿನೇಟ್ ಅಥವಾ ಹುಟ್ಟುಕೊಂಡಿತ್ತು ಅಥವಾ ಫಸ್ಟ್ ಟೈಮ್ ಕಾಣ್ಕೊಂಡಿತ್ತು ಅಂತದ್ದು. ಸ್ಪೀಸೀಸ್ ಯಾವ್ದು ಬರುತ್ತೆ ಅಂದರೆ ಕ್ರೈಸಾಂಥೆಮಮ್ ಸಿನೆನ್ಸಸ್ಸು, ಕ್ರೈಸಾಂಥೆಮಮ್ ಇಂಡಿಕಮ್ಮು, ಕ್ರೈಸಾಂಥೆಮಮ್ ಜಾಪೋನಿಕಮ್ಮು, ಕ್ರೈಸಾಂಥೆಮಮ್ ಓರಂಟಮ್, ಮ್ಯಾಕ್ಸಿಮಮ್. ಎಲ್ಲೆಲ್ಲಿ ಇಂಡಿಕಾ ಅಥವಾ ಇಂಡಿಕಮ್ ಬರುತ್ತೋ ಅಥವಾ ಉದಾಹರಣೆಗೆ ಅಜಾಟಿಕ್ಟಾ ಇಂಡಿಕಾ ಅಂತ ಬರ್ತದೆ, ಅಂದರೆ ಅದು ನೀಮ್. ಇಂಡಿಕಾ ಅಥವಾ ಇಂಡಿಕಮ್ ಅಂತ ಹೇಳಿ ಯಾವುದೆಲ್ಲ ವೈಜ್ಞಾನಿಕ ಹೆಸರುಗಳು ಬರ್ತವೋ ಅದೆಲ್ಲ ಭಾರತದ್ದು ಅಂತಕ್ಕಂಥದ್ದು. ಅಂದರೆ ಭಾರತದ ಹೆಮ್ಮೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮಣ್ಗಾಣ್ಬೋದು. ಇಲ್ಲಿ ಏನಾಗ್ತದೆ ಅಂದರೆ ಏನಿದ್ರ ಇಂಪಾರ್ಟೆನ್ಸು ಯೂಸಸ್ಸು ಅಂತ ಹೇಳಿದರೆ ಇದು ಈ ನಮ್ಮ ವಾತಾವರಣನೇ ಹಾಗಿದೆ. ನಮ್ಮ ವಾತಾವರಣ ಭಾರತದ್ದು ಮತ್ತು ಚೈನಾ, ಈ ಪಾಕಿಸ್ತಾನ ಸುತ್ತಮುತ್ತ ಇದೇನು ಅವಿಭಾಜ್ಯ ಭಾರತ ಇದೆ, ಈ ಭಾರತದ ವಾತಾವರಣ ಹೇಗಿದೆ, ಇಲ್ಲಿ ಏನು ಅಂತಂದರೆ ಬೆಳೀತಕ್ಕಂಥ ಪ್ರತಿಯೊಂದು ಕೂಡ ಮುತ್ತು ರತ್ನ ಹವಳವೆ ಅಂತ ಹೇಳ್ಬೋದು. ಯಾಕಂತಂದರೆ ಉದಾಹರಣೆಗೆ ಇದು ನೋಡ್ತಾ ಬರೋಣ ನಾವು ಉಪಯೋಗಗಳನ್ನು. ಕ್ರೈಸಾಂಥೆಮಮ್ಮು ರ್ಯಾಂಕ್ಸ್ ಸೆಕೆಂಡ್ ಆಫ್ಟರ್ ದ ರೋಸ್. ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ, ಅಂದರೆ ಬೇರೆ ದೇಶಕ್ಕೆ ರಫ್ತು ಮಾಡುವ ಹೂಗಳಲ್ಲಿ ಫಸ್ಟ್ ಬಂದು ರೋಸು. ಎಲ್ಲ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಎಲ್ಲದಕ್ಕೂ ಬಳಸೋದು ರೋಸು. ಸೆಕೆಂಡ್ ಬಂದು ಕ್ರೈಸಾಂಥೆಮಮ್ ಅಥವಾ ಸೇವಂತಿಗೆ. ಇದು ಯಾಕೆ ಸೆಕೆಂಡು ಮತ್ತು ಯಾಕೆ ಇದ್ರದ್ದು ರೋಸ್ಗಿಂತ ಏನು ಡಿಫ್ರೆಂಟ್ ಇದೆ ಅಂದರೆ ಕ್ರೈಸಾಂಥೆಮಮ್ನ ಕೀಟನಾಶಕವಾಗಿ ಬಳಸ್ತಾರೆ. ಯಾವ ರೀತಿ ಅದರಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ. ಇಂಡಿಯಾದಲ್ಲಿ ಇದನ್ನು ಪ್ರೈಡ್ ಅಂತ ನಾವು ಪ್ರೈಡಾಗಿ ನಾವು ಕಾಣ್ತೀವಿ. ಯಾಕಂತ ಮುಂದೆ ನೋಡೋಣ. ಏನಂತಂದರೆ ಇದು ಫೋಟೋ ಸೆನ್ಸಿಟಿವ್ ಕ್ರಾಪು. 10 ತಾಸುಗಳಂತೂ ಮಿನಿಮಮ್ ಡೇ ಲೈಟು ಬೇಕೇ ಬೇಕು ಈ ಬೆಳೆಗೆ. ಆಮೇಲೆ ಇದು ಏನಂದರೆ ಟಾಲ್ ಗ್ರೋಯಿಂಗು ಇದೆ, ಡಾರ್ಫು ಇದೆ, ಲೂಸ್ ಫ್ಲವರ್ಸಿಗೂ ಸೂಟೇಬಲ್ಲು, ಲಾಂಗ್ ಸ್ಟೆಮ್ಗೂ ಸೂಟೇಬಲ್ಲು, ಪ್ರತಿಯೊಂದಕ್ಕೂ ಸೂಟೇಬಲ್ ಇದೆ. ಇದನ್ನು ಡೆಕೋರೇಟಿವು ಆಮೇಲೆ ಇದು ಸುಮಾರು ಇದರಲ್ಲಿ ಅಂದರೆ ಇದನ್ನು ಕೂಡ ರೋಸ್ ಥರನೇ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಕೊನೆಯವರೆಗೂ ಯೂಸ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇದರಲ್ಲಿ 2 ಅಂಶಗಳಿದೆ. ಒಂದು ಎಸೆನ್ಷಿಯಲ್ ಆಯಿಲು, ಅದ್ರ ಹೆಸರು ಬಂದು ಪೈರಥ್ರಮ್ ಅಂತಕ್ಕಂಥ ಎಣ್ಣೆ ಪದಾರ್ಥ ಇದೆ. ಮತ್ತು ಇನ್ನೊಂದು ಸೆಸ್ಕ್ಯೂ ಟೆರ್ಪೆನಾಯ್ಡ್ ಅಂತಕ್ಕಂಥ ಆಲ್ಕೋಹಾಲ್ ಇದೆ. ಇವು 2 ಅಂಶಗಳಿಂದ ಇದನ್ನು ಕೀಟನಾಶಕವನ್ನಾಗಿ ಬಳಸಲಾಗ್ತದೆ. ಯಾವುದು ಹೇಳಿ? ಎಸೆನ್ಷಿಯಲ್ ಆಯಿಲು ಪೈರಥ್ರಮ್ ಅಂತಕ್ಕಂಥದ್ದು ಏನು ಎಸೆನ್ಷಿಯಲ್ ಆಯಿಲ್ ಇದೆ, ಮತ್ತು ಸೆಸ್ಕ್ಯೂ ಟರ್ಪೆನಾಯ್ಡ್ ಅಂತಕ್ಕಂಥ ಆಲ್ಕೋಹಾಲ್ ಇದೆ.
ಪೈರತ್ರಮ್ ಏನಿದೆ ಇದರಿಂದನೇ ಹೆಚ್ಚಿನ ಇನ್ಸೆಕ್ಟಿಸೈಡನ್ನು ತಯಾರು ಮಾಡಲಾಗ್ತದೆ. ಸೊ ವೆಸ್ಟರ್ನ್ ಕಂಟ್ರೀಸ್ಗಳು ಏನು ಪೆಸ್ಟಿಸೈಡ್ ತಯಾರು ಮಾಡ್ತವೆ ಅದಕ್ಕೆಲ್ಲ ಕ್ರೈಸಾಂಥೆಮಮ್ ಹೋಗ್ತಾ ಇರೋದು ಭಾರತ ಅಥವಾ ಚೈನಾದಿಂದಲೇ. ಇಲ್ಲಿಂದ ಹೂಗಳು ಹೋಗಿ ಅಲ್ಲಿ ಪೆಸ್ಟಿಸೈಡ್ ಅಥವಾ ಕೀಟನಾಶಕಗಳು, ರಾಸಾಯನಿಕ ಕೀಟನಾಶಕಗಳು ತಯಾರಾಗಿಬಿಟ್ಟು ಮತ್ತೆ ನಮ್ಮ ದೇಶಕ್ಕೆ ಬರುತ್ತೆ. ನಾವು ಇಲ್ಲಿಂದ ₹100 ಕೊಟ್ಟು ಕಳಿಸ್ಬೇಕು. ಅಲ್ಲಿಂದ ಒಂದು ಅಂದರೆ 10,000ನೋ 1,00,000ಕ್ಕೋ ವಾಪಸ್ ಖರೀದಿ ಮಾಡಬೇಕು. ಅಂದರೆ ಅದರ ಅರ್ಥ ಏನು ಅಂತಂದರೆ ಬೆಳಿತಿರೋರು ನಾವು, ಒಳ್ಳೆ ಗುಣಮಟ್ಟದ ಪದಾರ್ಥಗಳು ನಮ್ಮಲ್ಲಿ, ಮತ್ತು ಏನು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇರ್ತವ್ರು ಅಥವಾ ನಮ್ಮನ್ನು ಬಳಸ್ಕೊಳ್ತಾ ಇರ್ತಕ್ಕಂಥವ್ರು ಯುರೋಪಿಯನ್ರು ಅಂತಕ್ಕಂಥದ್ದು ವಿಷಯನ ಇಲ್ಲಿ ಎತ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ನಾವು ಯಾಕೆ ಇಂಡಸ್ಟ್ರಿ ಓಪನ್ ಮಾಡಬಾರದು ಅಂತಕ್ಕಂಥದ್ದು ಅಲ್ವಾ? ಹಾಗಾದರೆ ಇದನ್ನು ಹೇಗೆ ಬೆಳಿಬೇಕು, ಹೇಗೆ ಆ ಇಂಡಸ್ಟ್ರಿನ ಹಾಕ್ಕೊಳ್ಬೋದು, ಹೇಗೆ ಅದನ್ನು ಉಪಯೋಗ ತಗೊಳ್ಳೋದು ಅಂತ ನೋಡೋದಾದರೆ, ಮಣ್ಣು ಮತ್ತು ಹವಾಗುಣ ಏನು ಬೇಕು ಅಂದರೆ ಒಂದು 6ರಿಂದ 7 pH ಇರಬೇಕು, ರಸಸಾರ ಅಂತ ಹೇಳ್ತೀವಿ. ಆಮೇಲೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಫಲವತ್ತಾದ ಮಣ್ಣಿರಬೇಕು. ಆಮೇಲೆ ಹೆಚ್ಚು ಇಲ್ಲಿ ಎಲ್ಲೂ ನೀರು ನಿಲ್ಕೂಡ್ದು, ನೀರು ನಿಂತರೆ ಈ ಬೆಳೆಗೆ ಸೂಟ್ ಆಗಲ್ಲ ಅಂತಕ್ಕಂಥದ್ದು. ಮತ್ತು ಹೆಚ್ಚಾಗಿ ಹಗಲಿನ ದಿನಗಳು ಮತ್ತು ರಾತ್ರಿ ದಿನಗಳು ದೀರ್ಘವಾಗಿರಬೇಕು. ಆದ್ದರಿಂದಲೇ ಇದನ್ನು ಮೇ, ಜೂನಲ್ಲಿ ನಾಟಿ ಮಾಡ್ತಾರೆ ಅಥವಾ ಜೂನ್, ಜುಲೈಯಲ್ಲಿ ನಾಟಿ ಮಾಡ್ತಾರೆ ಅಂತ ಭಾವಿಸೋಣ. ಯಾಕಂತ ಹೇಳಿದರೆ ಮಳೆಗಾಲ ಇರುತ್ತೆ, ಚೆನ್ನಾಗಿ ನೀರಿರುತ್ತೆ, ಆದರೆ ನೀರು ನಿಂತ್ಕೊಳ್ಳದೇ ಇರೋ ರೀತಿಯಲ್ಲಿ ಬೆಳೆಸ್ಕೊಳ್ಬೋದು. ಇನ್ನು ತಳಿಗಳ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದರೆ, pH ಬಗ್ಗೆ ಹೇಳಿದೆ, ಸಾಯಿಲ್ ಬಗ್ಗೆ ಹೇಳಿದೆ. ಇನ್ನು ತಳಿಗಳ ಬಗ್ಗೆ ಹೇಳೋದಾಯಿತು ಅಂತಂದರೆ ಇದರಲ್ಲಿ ಹಳದಿ, ಬಿಳಿ ಹೂಗಳ ತಳಿಗಳು ಇದ್ದಾವೆ, ಅಥವಾ ವಿವಿಧ ಬಣ್ಣದ ತಳಿಗಳು ಇದೆ. ಹಳದಿ ಬಣ್ಣದ ನೋಡೋದಾದರೆ ಕರ್ನೂಲ್ ಅಂತಿದೆ, ಮತ್ತೂರು, ಸಾರವಾಳ, ದುಂಡಿ, ಇಂದಿರಾ, ಯೆಲ್ಲೋ ಗೋಲ್ಡು, ಜಯಂತಿ, ವಸಂತಿ ಸುಮಾರಿದ್ದಾವೆ ಆಯಿತಾ. ಇನ್ನು ಬಿಳಿ ಹೂಗಳು ನೋಡೋದಾದರೆ ರಾಜ, ಚಂದ್ರಿಕಾ, ಕೀರ್ತಿ, ಹಿಮಾನಿ, ರೀಟಾ, ಮೀರಾ ಅವು ಸುಮಾರಿದ್ದಾವೆ. ಕೆಂಪು ನೋಡಬೇಕಾದ್ರೆ ಅರ್ಕ, ರೆಡ್ ಗೋಲ್ಡು, ಅರ್ಕ ರವಿಕಿರಣ ಅಂತಕ್ಕಂಥದ್ದು ಇದೆ. ಗುಲಾಬಿ ಬಣ್ಣದ ನೋಡೋದಾದರೆ ಅರ್ಕ ಗಂಗಾ, ಅರ್ಕ ಪಂಕಜು, ಅರ್ಕ ರವಿ. ಅರ್ಕ ಬಂತು ಅಂತ ಹೇಳಿದರೆ ಇದು ನಮ್ಮ ಬ್ಯಾಂಗ್ಳೂರಿಂದು ವೆರೈಟಿ ಅಂತ. ಅರ್ಕ ಪಿಂಕ್ ಸ್ಟಾರ್ ಅಂತ ಒಂದು ಹೂವಿದೆ, ಅದು ಗುಲಾಬಿ ಬಣ್ಣದ ಸೇವಂತಿ ಹೂವು ಆಯಿತಾ. ಇದು ಅರೆಡಬ್ಲಿ ವಿಧವದ್ದು, ಅಂದರೆ ತುಂಬ ಕೆಲವೇ ಎಕ್ಸಾಕ್ಟ್ 2 ತಿಂಗಳಿಗೆ ಇದು ಹೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡ್ಡ ತಳಿ, ತುಂಬ ಹರಡ್ಕೊಳ್ಳುತ್ತೆ. ಇದರ ಕುಂಡದಲ್ಲಿ ಬೆಳಿಬೋದು, ನಾವೇನು ನೆಲ ಹಾಸಿ ಮೇಲೆ ಕೂಡ ಇದನ್ನು ಬೆಳಿಬೋದು ಅಂತಕ್ಕಂಥದ್ದು ಇದರ ವಿಶೇಷ ಅಂತ ಹೇಳ್ಬೋದು. ಕ್ಲೈಮೇಟ್ ಯಾವ್ಯಾವ ರೀತಿ ಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಯಾವಾಗ ಶಾರ್ಟ್ ಡೇ ಬೇಕು, 20ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರೋದು ಅದಕ್ಕೆ ವೆಜಿಟೇಟಿವ್ ಗ್ರೋತಿಗೆ ಬೇಕು. ಯಾವಾಗ ಹೂವು ಬರಬೇಕಿರುತ್ತೋ ಅವಾಗ 10ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಇದು ಕ್ಲೈಮೇಟ್ ರಿಕ್ವೈರ್ಮೆಂಟು. ಪ್ಲ್ಯಾಂಟಿಂಗ್ ಜೂನ್, ಜುಲೈ ಒಳ್ಳೆ ಸೂಟೇಬಲ್ ಆದಂಥದ್ದು. ಇನ್ನು ಪ್ರಪೋಗೇಷನ್ ಅಥವಾ ಸಸ್ಯಾಭಿವೃದ್ಧಿ ಯಾವ ರೀತಿ ಮಾಡೋದು ಅಂತ ಹೇಳಿದರೆ, ಸಸ್ಯಾಭಿವೃದ್ಧಿಯನ್ನು 2 ರೀತಿಯಲ್ಲಿ, ಏನು ಒಂದು ಸಕ್ಕರ್ಸು ಮತ್ತೊಂದು ಕಟಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ಮೃದು ಕಾಂಡದ ತುಂಡುಗಳನ್ನಾದರೂ ಮಾಡ್ಬೋದು ಅಥವಾ ಕಂದುಗಳನ್ನು ಕೂಡ ಉಪಯೋಗಕ್ಕೆ ಬಳಸ್ಕೊಳ್ಬೋದು. ನಾನು ನೇರವಾಗಿ ಇಂಗ್ಲೀಷ್ನಲ್ಲಿ ಹೇಳಿದೆ, ಸಕ್ಕರ್ಸನ ಕಂದುಗಳು ಅಂತ ಬಳಸ್ತಾ ಇದ್ದೀನಿ. ನಾಟಿಗೆ ಮುನ್ನ ಕಾಂಡದ ತುಂಡುಗಳನ್ನು ಕೆಳತುದಿಯಿಂದ ತೆಕ್ಕೊಂಡು ಮಿಥಾಕ್ಸಿ ಇಥೈಲ್ ಕ್ಲೋರೈಡ್ ಅಥವಾ ಸೆರ್ಸಾನ್ ಅಂತಕ್ಕಂಥದ್ರಿಂದ ನಾವೇನು ಮಾಡಬೇಕು, ಆ ದ್ರಾವಣದಲ್ಲಿ ಅದ್ದಿ ತೆಗಿಬೇಕಾಗುತ್ತೆ. ಅಥವಾ IVA ಅಂತಕ್ಕಂಥ ಗ್ರೋತ್ ರೆಗ್ಯುಲೇಟರ್ ಹಾರ್ಮೋನಲ್ಲಿ ಅದ್ದಿ ತೆಗೆದು ಇದನ್ನು ಮಣ್ಣಲ್ಲಿ ಇಡಬೇಕಾಗುತ್ತೆ. ಮಣ್ಣಿನ ಜೊತೆಗೆ ಸ್ವಲ್ಪ ಕೋಕೋಪಿಟ್ಟನ್ನು ಕೂಡ ಬಳಸ್ಕೊಂಡು ಬೇರನ್ನು ಇರಿಸಿ ಅಲ್ಲಿ ನಾವು ಇರಿಸೋದ್ರಿಂದ ಏನಾಗುತ್ತೆ, ಇದು ಬೀಜೋಪಚಾರ ಆಗಿ ಒಳ್ಳೆಯ ರೀತಿಯಲ್ಲಿ ಇದು ಬರುತ್ತೆ, ಕಟಿಂಗ್ಸು ಅಥವಾ ಸಕ್ಕರ್ಸು ಬರ್ತದೆ ಅಂತಕ್ಕಂಥದ್ದು. ಇನ್ನು ಲ್ಯಾಂಡ್ ಪ್ರಿಪ್ರೇಷನ್ನು ಅದೆಲ್ಲ ಹೇಗೆ ಮಾಡ್ಕೋಬೇಕಂದ್ರೆ 2-3 ಸಾರಿ ಮೊದಲು ಪ್ಲೋ ಮಾಡ್ಕೋಬೇಕು, ಮಾಗಿ ಉಳುಮೆ ಮಾಡ್ಕೋಬೇಕು, ಸಗಣಿ ಗೊಬ್ಬರ ಹಾಕ್ಕೊಳ್ಬೇಕಾಗ್ತದೆ. ಹಾಕ್ಕೊಂಡು ಎಲ್ಲ ಮಾಡ್ಕೊಂಡಾದ್ಮೇಲೆ ಮಣ್ಣು ಸ್ಟೆರಿಲೈಸ್ ಮಾಡಿ, ಅದಕ್ಕೆ ಸ್ಟೆರಿಲೈಸ್ ಅಂದರೆ ಯಾವುದೇ ಶಿಲೀಂಧ್ರ ನಾಶಕದಿಂದ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸುಮಾರು ಶಿಲೀಂಧ್ರದ ರೋಗಗಳಿದ್ದಾವೆ, ಅದು ಮುಂದೆ ನಾನು ಫೋಟೋಗಳನ್ನು ತೋರಿಸ್ತೇನೆ. ಅದು ಮಣ್ಣಿಂದ ಬರ್ತಕ್ಕಂಥದ್ದು, ಅಂಥದ್ದನ್ನ ಅವಾಯ್ಡ್ ಮಾಡಬೇಕಂದ್ರೆ ಮುಂಚೆನೇ ಕಾರ್ಬನ್ ಡೈಆಕ್ಸೈಡಿಂದ ಟ್ರೀಟ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿಕೊಂಡು ನಾವು ಬೆಳಿಬೇಕಾಗುತ್ತೆ. ವಾರ್ಷಿಕ ಸೇವಂತಿ ಬೀಜಗಳು 6 ತಿಂಗಳವರೆಗೂ ನಾವು ಶೇಖರಿಸಿಡ್ಬೋದು. ಅದನ್ನು ನಾವು ಪಂಚಗವ್ಯದಿಂದ ಕೂಡ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಪಂಚಗವ್ಯ ಅಂತಂದರೆ ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಸಾವಯವ ಪ್ರಾಡಕ್ಟ್ ಆಗಿರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನೀವು ಅಲ್ಲಿ ಲಿಂಕ್ ಶೇರ್ ಮಾಡ್ತೀವಿ, ನೋಡ್ಕೊಳ್ಬೋದು. ಅಂಥ ಒಂದು ಪಂಚಗವ್ಯವನ್ನು ತೊಗೊಂಡು 3% ಪಂಚಗವ್ಯವನ್ನು ತೊಗೊಂಡು ಒಂದು 3 ಗಂಟೆ ಕಾಲ ಅದರಲ್ಲಿ ನೆರಳಲ್ಲಿ ಅದನ್ನು ಮೊದಲು ನೆನೆಸ್ಬೇಕು, ಈ ಬೀಜಗಳನ್ನ ಅಥವಾ ಈ ಕಂದನ್ನು ನೆನೆಸ್ಬಿಟ್ಟು ಆಮೇಲೆ ತೆಗೆದು ಒಣಗಿಸಿ, ನೆರಳಲ್ಲೇ ಒಣಗಿಸಿ ಆಮೇಲೆ ನಾವು ಇದನ್ನು ಬಿತ್ಕೋಬೋದು ಅಥವಾ ಹಾಕ್ಕೋಬೋದು. ಅಥವಾ ಹೊಂಗೆ ಎಲೆಯ ಪುಡಿಯನ್ನು ಕೂಡ ಇದನ್ನು ಲೇಪನ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಇದರಿಂದ ನಮಗೇನಂದರೆ ಬೀಜ ಮೊಳಕೆ ಪ್ರಮಾಣ ಸ್ವಲ್ಪ ಉಳಿಸ್ಕೊಳ್ಬೋದು ಅಂತಕ್ಕಂಥದ್ದು.
ಆಯಿತಾ. ಇನ್ನು ಮ್ಯಾಮ್ನವರು ಹೇಳಿದೆ ನಾನು ಏನೇನು ಅಪ್ಲೈ ಮಾಡಬೇಕು ಅಂಥೇಳಿ. ನಾನು ಹೆಚ್ಚು ಕಡಿಮೆ ಹೇಳ್ತಾ ಇರೋದೆಲ್ಲ ಸಾವಯವ ಪದಾರ್ಥಗಳದಿಂದನೇ ಮಾಡೋದು ಒಳ್ಳೆಯದು ಅಂತ ನನ್ನ ಒಪಿನಿಯನನ್ನು ನಾನು ಎಕ್ಸ್‌ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥದ್ದು. ಯಾಕಂದರೆ ಸಾವಯವ ಪದಾರ್ಥದಲ್ಲಿ ಹೇಗಿರ್ತದೆ ಅಂತಂದರೆ ಮಣ್ಣು ಕೂಡ ಉಳಿತದೆ, ಮತ್ತು ಮಣ್ಣಿನ ಫಲವತ್ತತೆ ಕೂಡ ಆಗ್ತದೆ. ಅದರ ಜೊತೆಗೆ ವಾತಾವರಣ ಕೂಡ ಉಳಿತದೆ ಮತ್ತು ಮಾನವನ ಆರೋಗ್ಯಕ್ಕೂ ಕೂಡ ಒಳ್ಳೆಯದ್ರಿಂದ ನಾನು ಸಾವಯವ ಗೊಬ್ಬರಗಳು ಮತ್ತು ಸಾವಯವ ಕೀಟನಾಶಕಗಳನ್ನೇ ತಮಗೆ ರೆಕಮೆಂಡ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ಇಲ್ಲಿ ನೈಟ್ರೋಜನು, ಯೂರಿಯಾ, DAPಗಳು ಕೂಡ ಇಲ್ಲಿ ನಾನು ರೆಕಮೆಂಡೇಷನ್ ಕೊಟ್ಟಿದ್ದೀನಿ. ಪಾಸ್ ಮಾಡಿಕೊಂಡು ನೋಡಿಕೊಂಡು ಯಾರಿಗೆಲ್ಲ ಪಾಸಿಬಲ್ ಇಲ್ವೋ ಅವ್ರು ಬಳಸ್ಕೋಬೋದು. ಯಾರಿಗೆಲ್ಲ ಸಾವಯವ ಕೃಷಿಯ ಪದಾರ್ಥಗಳು ಪಾಸಿಬಲ್ ತಯಾರು ಮಾಡ್ಕೊಳಕ್ಕೆ ಸಾಧ್ಯ ಇದೆಯೋ ಅವರು ಲಿಕ್ವಿಡ್ ಫೀಡಿಂಗ್ ಅಥವಾ ಜೀವಾಮೃತ, ಬೀಜಾಮೃತಗಳನ್ನು ಬಳಸ್ಕೊಳ್ಬೋದು. ಪಂಚಗವ್ಯನ ಬೀಜವನ್ನು ಲೇಪನ ಮಾಡೋಕ್ಕೆ, ಬೀಜಾಮೃತವನ್ನು ಬೀಜಗಳ ಲೇಪನ ಮಾಡೋಕ್ಕೆ, ಆಮೇಲೆ ಜೀವಾಮೃತ, ಆಮೇಲೆ ಬ್ರಹ್ಮಾಸ್ತ್ರ ಅವುಗಳನ್ನು ನಾವು ನೈಸರ್ಗಿಕ ಗೊಬ್ಬರಗಳಾಗಿ ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ಇಲ್ಲಿ ಇದೆ. ಇನ್ನು ಅದಾದಮೇಲೆ ಇರಿಗೇಷನ್, ನೀರು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಒಂದೇ ಮಾತನ್ನು ಹೇಳೋದಾದರೆ ನೀರೆಲ್ಲೂ ನಿಂತ್ಕೊಳ್ಬಾರ್ದು. ಸಾಧ್ಯವಾದಷ್ಟು ಸ್ಪ್ರಿಂಕ್ಲರ್ ಥರ ದಿಂದ ಕೊಡೋದ್ರಿಂದ ಒಳ್ಳೆಯದು ಅಂತ ಹೇಳ್ಬೋದು. ಪ್ಲ್ಯಾಂಟಿಂಗ್ ಡೆನ್ಸಿಟಿ ಎಷ್ಟಿರಬೇಕು ಅಂದರೆ 1 ಮೀಟರ್ ಸ್ಕ್ವೇರಿಗೆ ಒಂದು 30-32 ಕಟಿಂಗ್ಸ್ ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇದ್ಬಿಟ್ರೆ ಸರಿ ಹೂಗಳು ಬರಲ್ಲ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ತುದಿ ಚೂಟೋ ಕೆಲಸವನ್ನು ಕೂಡ ಮಾಡ್ತೀವಿ. ಪಿಂಚಿಂಗ್ ಅಂತ ಹೇಳ್ತೀವಿ. ಪಿಂಚಿಂಗ್ ಅಂತ ಹೇಳಿದರೆ ನಮಗೆ ಯಾವಾಗೆಲ್ಲ ಹೂವಿನ ಪ್ರಮಾಣ, ಒಳ್ಳೆಯ ಹೂವಿನ ಪ್ರಮಾಣ ಬೇಕು ಅಂತ ಹೇಳಿದರೆ ನಾವಿಲ್ಲಿ ಪಿಂಚಿಂಗನ್ನು ಮಾಡ್ತೀವಿ. ಕೆಲವೊಮ್ಮೆ ತುದಿ ಯಾವಾಗ ಚೂಡ್ತೀವಿ ಅಂದರೆ 30 ದಿನದ ನಂತರ ತುದಿ ಚೂಟೋದ್ರಿಂದ ಏನಾಗುತ್ತೆ, ಮಗ್ಗಲ ರೆಂಬೆಗಳು ಬರ್ತವೆ, ಎತ್ತರ ಬೆಳೆಯೋದು ಕಡಿಮೆ ಆಗ್ತದೆ. ನಾವೇನು ಮಾಡ್ತೀವಿ, ಅರೆಸ್ಟ್ ಅಥವಾ ಸ್ಟಾಪ್ ಮಾಡ್ತೀವಿ ಎತ್ತರ ಬೆಳೆಯೋದನ್ನು. ಆದರೆ ಅಗಲ ಸಿಕ್ಕಾಪಟ್ಟೆ ಅಗಲ ಬೆಳೀತದೆ. ಎಷ್ಟು ಅಗಲ ಬೆಳೀತದೋ ಅಷ್ಟು ಹೂಗಳು ಜಾಸ್ತಿ ಆಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಈ ಪಿಂಚಿಂಗನ್ನು ಮಾಡಲಾಗ್ತದೆ. ಪಿಂಚಿಂಗ್ ಜೊತೆಗೆ ಮತ್ತು ನಾವು ಏನು ಬಳಸ್ತೀವಿ ಅಂದರೆ ಸಸ್ಯ ಪ್ರಚೋದಕಗಳನ್ನು ಬಳಸ್ತೇವೆ. ಜಿಬರ್ಲಿಕ್ ಆ್ಯಸಿಡ್ನಂಥವು ಸಸ್ಯ ಪ್ರಚೋದಕಗಳು ಸುಮಾರಿದ್ದಾವೆ, ಅವುಗಳನ್ನು ಕೂಡ ಬಳಸ್ಬೋದು. ಅದು ಯಾವುದೇ ಕೆಮಿಕಲ್ ಅಲ್ಲ, ಇದೊಂದು ಏನೊಂದು ನೈಸರ್ಗಿಕ ಒಂದು ಪ್ರಾಡಕ್ಟು. ಅದನ್ನು ಕೂಡ ನಾವು ಬಳಸ್ತೇವೆ. ಮತ್ತು ನೀರಾವರಿನ 4 ದಿನದಿಂದ 5 ದಿನಕ್ಕೊಮ್ಮೆ ನೀರನ್ನು ಒದಗಿಸ್ತಾ ಬರಬೇಕು. ಓನ್ಲಿ ಥಿಂಗ್ ಅಂದರೆ ಇಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಮಾನವನಿಂದ ಅದನ್ನು ಕಳೆಗಳನ್ನು ತೆಕ್ಕೊಳ್ಬೇಕು ಅಂತಕ್ಕಂಥದ್ದು. ಆಮೇಲೆ ಪಿಂಚಿಂಗಲ್ಲಿ 2 ಥರ, ಸಾಫ್ಟ್ ಪಿಂಚಿಂಗು, ಹಾರ್ಡ್ ಪಿಂಚಿಂಗ್ ಅಂಥೇಳಿ. ಅಂದರೆ ಮೆದು ಶೂಟ್ಗಳನ್ನು ಕಟ್ ಮಾಡಿದರೆ ಅದು ಸಾಫ್ಟ್ ಪಿಂಚಿಂಗ್. ಹಾರ್ಡ್ ಅಂತ ಹೇಳಿದರೆ ತುಂಬ ಎತ್ತರಕ್ಕೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ, ಅದನ್ನು ಚೂಟಿ ಇದು ಮಾಡಿಕೊಂಡು ಪಡ್ಲು ಹೊಡಿಯೋಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಏನು ಅಂತಾರೆ ಎತ್ತರ ಕಡಿಮೆ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಡಿಸ್ಬಡ್ಡಿಂಗ್ ಅಥವಾ ಶೂಟಿಂಗ್ ಅಂತ ಹೇಳ್ತೇವೆ. ಅಂದರೆ ಮೇಲಿನ ಇದನ್ನು ಅಂದರೆ ಬೆಳೀತಾ ಇರ್ತಕ್ಕಂಥದ್ದನ್ನು ಕಟ್ ಮಾಡಿಕೊಂಡು ನಾವು ಅಗಲ ಬೆಳೀಲಿಕ್ಕೆ ಹೆಲ್ಪ್ ಮಾಡೋದಕ್ಕೆ ಇದು ಶೂಟಿಂಗು ಪ್ರಾಕ್ಟೀಸ್ ಮಾಡ್ತೀವಿ. ಯಾಕೆ ಹೇಳಿದರೆ ಅಂದರೆ ಸೈಜು, ಫ್ಲವರ್ ಸೈಜು ಮತ್ತು ಕ್ವಾಲಿಟಿ ಬರ್ತದೆ ಅಂತ. ಸಕ್ಕರ್ಸ್ ಅಂತ ಹೇಳ್ತೀವಿ. ಅಂದರೆ ಪಡ್ಲು ಹೊಡೆದಿರುತ್ತಲ್ಲ ಅದನ್ನು ಕೆಲವೊಂದು ಸರಿ ಚೂಡಬೇಕಾಗ್ತದೆ. ಯಾವಾಗ ಅಂತಂದರೆ ಕಾಂಪಿಟೀಷನ್ ಬೆಳೆದ್ಬಿಟ್ಟು ಸರಿಯಾಗಿ ವಿಗರಸ್ ಆಗಿ ಬೆಳೆ ಬರ್ತಾ ಇಲ್ಲ ಅಂತಂದಂಥ ಟೈಮಲ್ಲಿ ನಾವು ಸಕ್ಕರನ್ನು ತೆಗಿಬೇಕಾಗತ್ತೆ. ಮತ್ತು ಸ್ಟೇಕಿಂಗ್ ಮಾಡ್ತೀವಿ. ಸ್ಟೇಕಿಂಗ್ ಅಂತ ಹೇಳಿದರೆ ಬೆಳೆಗಳು ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರ್ತದಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕಟ್ಟಿಗೆಗಳನ್ನು ಚುಚ್ಚಿಬಿಟ್ಟು ಅದಕ್ಕೆ ಒಂದು ಸಪೋರ್ಟನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಮತ್ತು ನಾನು ಹೇಳಿದೆ ಏನು ಕಳೆ ನಿರ್ವಹಣೆಯನ್ನು ಪ್ರತಿ 8ರಿಂದ 10 ಪ್ರತಿ ವರ್ಷ, ಒಂದು ವರ್ಷಕ್ಕೆ 8ರಿಂದ 10 ಸಾರಿ ಮಾಡ್ಕೋಬೇಕಾಗುತ್ತೆ. ಇದು ರಟೂನ್ ಕ್ರಾಪ್ ಬರುತ್ತೆ. ಅಂದರೆ ಅದು ಸಸಿ ಏನು ಪಡ್ಲು ಬಿಡ್ತಾ ಇರ್ತದಲ್ಲ, ಆ ಪಡ್ಲನ್ನು ಕೂಡ ನಾವು ಮತ್ತೆ ಬಳಸ್ಕೊಂಡು ಇದು ಮಾಡ್ಕೋಬೋದು. ಓನ್ಲಿ ಥಿಂಗ್ ಅಂದರೆ ಅಲ್ಲಿ ಆವಾಗವಾಗ ಜಿಬರ್ಲಿಕ್ ಆ್ಯಸಿಡಿಂದ ನಾವು ಗ್ರೋತ್ ರೆಗ್ಯುಲೇಟರಿಂದ ಇದು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಎಷ್ಟು ಬರುತ್ತೆ ಅಂದರೆ 9ರಿಂದ 10 ಟನ್ ಮೇನ್ ಕ್ರಾಪ್ ಆದರೆ. ರಟೂನ್ ಕ್ರಾಪ್ ಆದರೆ 4ರಿಂದ 5 ಟನ್ ಪರ್ ಹೆಕ್ಟರ್ ಬರುತ್ತೆ. ಸ್ಪ್ರೇಸ್ ಆದರೆ 1 ಲಕ್ಷ ಬರ್ತವೆ, ಆಯಿತಾ. ಇನ್ನು ಟನ್ನೇಜಲ್ಲಿ ಹೇಳೋದಾಯಿತು ಅಂತ ಹೇಳಿದರೆ 10ರಿಂದ 15 ಟನ್ ಹೂಗಳ ಇಳುವರಿ ಬರ್ತದೆ ಅಂತಕ್ಕಂಥದ್ದು. ಇಲ್ಲಿ ಯಾವೆಲ್ಲ ತಳಿಗಳಿದ್ದಾವೆ, ವೈಟ್ ತಳಿಗಳು ನೋಡಿ, ಏನೋ ಸೆನ್ಸ್ ಅಂತಿದೆ, ಬ್ಯೂಟಿ, ಬೀರ್ಬಲ್ ಶಹಾನಿ ಅಂತಕ್ಕಂಥದ್ದು. ರೈತರು ಯಾವುದು ಇಷ್ಟಪಡ್ತೀರೋ ಅದನ್ನು ಹಾಕೋಬೋದು. ಯೆಲ್ಲೋದಲ್ಲಿ ಚಂದ್ರಮ ಅಂತಿದೆ, ಪರ್ಪಲಲ್ಲಿ ಪಿಂಕ್ ಕ್ಲೌಡ್ ಅಂತಿದೆ, ರೆಡ್ಡಲ್ಲಿ ಬ್ರಾವೋ, ಅಲ್ಫ್ರೆಡ್ ವಿಲ್ಸನ್ ಅಂತ ಇದೆ. ಇವು ನೋಡಿ ವ್ಯತ್ಯಾಸ ಇದೆ ಈ ರೆಡ್ಡಲ್ಲಿ. ಹೀಗೆ ಕ್ಲಾಸಿಫೈ ಮಾಡ್ತೀವಿ. ಮತ್ತು ನಮಗೆ ಸ್ಟ್ಯಾಂಡರ್ಡ್ ಬೇಕಾ, ಸ್ಪ್ರೇ ಬೇಕಾ, ಸ್ಪಾಟ್ ಮಮ್ಸ್ ಬೇಕಾ ಅಂತಕ್ಕಂಥದ್ದು. ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ಒಂದೇ ಒಂದು ಹೂ ಬರ್ತದೆ, ಪಕ್ಕಕ್ಕೆ ಸಣ್ಣ ಹೂಗಳಿರ್ತವೆ, ನೋಡೋಕ್ಕೆ ಆಸ್ಥೆಟಿಕ್ ಇದು. ಆ ಥರದ್ದು ಸ್ಟ್ಯಾಂಡರ್ಡ್ ಬೇಕು ಅಂತ ಹೇಳಿದರೆ ಪ್ರಾಕ್ಟೀಸಸ್ ಬೇರೆ ಆಗ್ತದೆ. ಸ್ಪ್ರೇ ಅಂತ ಹೇಳಿದರೆ ತುದಿ ಚೂಟ್ಬಿಡ್ತಾರೆ, ಸಣ್ಣ ಸುತ್ತ ಹೂಗಳು ಬರ್ತವೆ, ಬಡ್ಸು, ಅದು ಸ್ಪ್ರೇಸ್ ಅಂತ ಹೇಳ್ತೀವಿ. ಅಂದರೆ ಚಿಮ್ಕಿಸ್ದಂಗೆ
ಇನ್ನು ಪಾಪ್ಮಮ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸಿಂಗಲ್ ಹೂ ಇರುತ್ತೆ. ಆ ಹೈಟ್ ತುಂಬ ಕಡಿಮೆ, 6ರಿಂದ 9 ಇಂಚ್ ಹೈಟ್ ಇರುತ್ತೆ. ವೆರಿ ಡೆಕೋರೇಟಿವ್ ಪರ್ಪಸ್, ನೋಡ್ತಾನೆ ಇದ್ದರೆ ತುಂಬ ಮುದ್ದು ಬರುತ್ತೆ ರೀತಿಯಲ್ಲಿ ಇರ್ತದೆ. ಆಮೇಲೆ ಇದಲ್ದೇನೆ ಇವು ಏನು ನಮ್ಮದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಗ್ರೋತ್ ಮೇಲೆ ಕ್ಲಾಸಿಫೈ ಮಾಡ್ಕೊಳ್ಳೋದು. ಆಸ್ಥೆಟಿಕ್ ಪರ್ಪಸ್ಸೇ, ಅಂದರೆ ನೋಡೋಕ್ಕೆ ಕಣ್ಣಿಗೆ ಮುದ ನೀಡುವಂಥ ಒಂದು ಹೂವಿನ ಸ್ಟೈಲ್ಗಳು ಅಂತ ಹೇಳ್ಬೋದು. ಮತ್ತು ಅದಲ್ದೇನೆ ಕಟ್ ಫ್ಲವರ್ಸು, ಲೂಸ್ ಫ್ಲವರ್ಸು, ಪಾಟೆಡ್ಡು, ಬೆಡ್ ಪ್ಲಾಂಟ್ಸು, ಬುಕ್ಕೆಗಳು ತುಂಬ ಮಾಡ್ತಾರೆ. ನಾನು ಆವಾಗಲೇ ಹೇಳಿದೆ, ಇದು ತುಂಬ ಇಂಡಸ್ಟ್ರಿ ಬೆಳೀತಾ ಇದೆ. ಈ ಪಾ ಇದೇನು ಕ್ರೈಸಂಥೆಮಮ್ಮಿಗೆ ಸಿಕ್ಕಾಪಟ್ಟೆ ಅಂತಾರಾಜ್ಯ ಮಟ್ಟದಲ್ಲಿ ಬೇಡಿಕೆ ಇದೆ ಅಂತ ಹೇಳಿದೆ ಅಲ್ವಾ? ಏನಕ್ಕೆ ಅಂತ ಹೇಳಿದರೆ 2 ವಿಷಯದಲ್ಲಿ. ಒಂದು, ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಇದನ್ನು ಪ್ಯಾಕ್ ಮಾಡಿಕೊಂಡು ಆ್ಯಸ್ ಸಚ್ ಫ್ರೆಶ್ಶಾಗಿ ತೊಗೊಂಡೋಗ್ತಾರೆ ಒಂದು. ಎರಡನೇದು, ಇದನ್ನು ರಫ್ಫಾಗಿ ಹ್ಯಾಂಡಲ್ ಮಾಡ್ಕೊಂಡು ತೊಗೊಂಡು ಹೋದ್ರೂ ಇದರಲ್ಲಿ ಏನು ಪೈರಥ್ರಮ್ ಅಂತಿದೆ ಅದನ್ನು ನಾವು ಅವರು ಏನು ಮಾಡ್ತಾರೆ ಫಾರಿನಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಅದನ್ನು ಆ ಆಯಿಲನ್ನು, ಎಸೆನ್ಷಿಯಲ್ ಆಯಿಲನ್ನು ತೆಕ್ಕೊಂಡ್ಬಿಟ್ಟು ಅದರಿಂದ ಕೀಟನಾಶಕಗಳನ್ನ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಪ್ಯಾಕಿಂಗ್ ಹೆಂಗೆ ಮಾಡ್ತಾರೆ ಅಂತಂದರೆ, ನೋಡಿ, ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಒಂದು 3-4 ಥರದಲ್ಲಿ ಪ್ಯಾಕಿಂಗ್ ಬರ್ತವೆ. ಮೊದಲು ಗ್ರೇಡಿಂಗ್ ಮಾಡ್ಕೋತಾರೆ, ದೊಡ್ಡದು, ಸಣ್ಣದು, ಕಲರ್ ಮೇಲೆ, ಆಮೇಲೆ ಅದ್ರದ್ದು ಸ್ಟಾಕ್ ಇದೆಯಲ್ಲ ಉದ್ದ ಕಟ್ಟಿಗೆ, ಅದರದ್ದು ಇದು ಹೈಟ್ ಮೇಲೆ ಎಲ್ಲದ್ರ ಮೇಲೂ ಗ್ರೇಡಿಂಗ್ ಮಾಡ್ಕೋತಾರೆ. ಗ್ರೇಡಿಂಗ್ ಮಾಡಿಕೊಂಡು 91/43/15 ಸೆಂಟಿಮೀಟರ್ ಪ್ಯಾಕಿಂಗು ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಅಂತ ಹೇಳ್ಬೋದು. ಅದಲ್ಲದೆ 6 ಲೀವ್ಸ್ ಅಂತ 80/50/20 ಇದನ್ನು ಪ್ಯಾಕಿಂಗ್ ಮಾಡ್ಕೋತಾರೆ. ಅದಕ್ಕೆ ಆ ಹೂವಿಗೆ ಏನು ಹಾನಿ ಆಗದೇ ಇರೋ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ಏರೋಪ್ಲೇನ್ಸು ಬೇರೆ ದೇಶಕ್ಕೆ, ನಾವು ಇಲ್ಲಿ ಮನುಷ್ಯರೇ ಹೋಗೋಕ್ಕೆ ಕಷ್ಟಪಡ್ತಿರುವಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಹೂಗಳು ಪ್ರತಿದಿನ ಅಂತಾರಾಜ್ಯವನ್ನು ಅಡ್ಡಾಡಿ ಬರ್ತವೆ ಅಂತಕ್ಕಂಥದ್ದು. ಇನ್ನು ಸ್ಟ್ಯಾಂಡರ್ಡ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಸ್ಟೆಮ್ ಲೆಂತ್ ಇಷ್ಟೇ ಇರಬೇಕು, ವೇಟ್ ಇಷ್ಟೇ ಇರಬೇಕು, ನಂಬರ್ ಆಫ್ ಫ್ಲವರ್ಸ್ ಇಷ್ಟೇ ಇರಬೇಕು ಅಂತ. ಸ್ಟ್ಯಾಂಡರ್ಡದು ಅದರದ್ದು ಸ್ಟ್ಯಾಂಡರ್ಡದು ಒಂದು ಇದು ಕೊಟ್ಟಿದ್ದೇನೆ. ಸ್ಪ್ರೇಸ್ದು 75-80 ಸೆಂಟಿಮೀಟರ್ ಇರಬೇಕು. ಡ್ವಾರ್ಫ್ ಇದ್ದರೆ 25-38 ಸೆಂಟಿಮೀಟರ್ ಇರಬೇಕು. ಯಾವ ರೀತಿ ಬಡ್ಸ್ ಇರಬೇಕು, ಎಷ್ಟು ಬಡ್ ಇರಬೇಕು, ಎಷ್ಟು ಫ್ಲವರ್ ಇರಬೇಕು, ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೊಟ್ಟಿರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಲೆಕ್ಕಕ್ಕೆ ರೈತರು ಇವತ್ತಿನ ದಿನ ಬೆಳೀತಾ ಇದ್ದಾರೆ, ಆ ಲೆಕ್ಕಕ್ಕೆ ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಒಂದು ಹೆಮ್ಮೆ, ಮತ್ತು ಅವ್ರು ನಮ್ಮನ್ನು ಬಳಸ್ತಾ ಇದ್ದಾರೇನೋ ಅಂತಕ್ಕಂಥ ಒಂದು ಫೀಲಿಂಗ್ ಕೂಡ. ಇನ್ನು ರೋಗ ಮತ್ತು ಆಮೇಲೆ ನಾನು ಪೈರಥ್ರಮ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ನಾವೇನು ಶೇಂಗಾ ಮತ್ತು ಬೇರೆ ಎಣ್ಣೆ ಪದಾರ್ಥಗಳಿಂದ ಎಣ್ಣೆ ತೆಗಿತೀವಿ, ಅಲ್ಲೇನು ಮಾಡ್ತೀವಿ ಅಂದರೆ ಓಪನ್ ಆಗಿ ತೆಗಿತಿರ್ತೀವಿ. ಬಟ್ ಇಲ್ಲೇನೆಂದರೆ ಡಿಸ್ಟಿಲ್ಡ್ ಪ್ರಾಸೆಸ್ಸಲ್ಲಿ ತೆಗಿಬೇಕಾಗತ್ತೆ. ಈಗ ನಾನು ರೋಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೂ ಅಷ್ಟೇ, ಡಿಸ್ಟಿಲ್ ಪ್ರಾಸೆಸ್ಸಲ್ಲಿ ರೋಸ್ ಆಯಿಲ್ ತೆಗಿತೀವಿ ಅಂತ ಹೇಳಿದ್ವಲ್ಲ, ಸೇಮ್ ಪ್ರಾಸೆಸ್ಸಲ್ಲೇ ತೆಗಿತೀವಿ. ಬಟ್ ಇದು ಒಂದು ಸ್ವಲ್ಪ ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಲ್ತಿಗೆ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇರ್ತದೆ. ಅದೇ ಹ್ಯಾಂಡ್ಲಿಂಗ್ ಟೈಮಲ್ಲಿ ಸ್ವಲ್ಪ ಪ್ರಿಕಾಷನರಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಯಾರೆಲ್ಲ ಅದನ್ನು ಪೈರಥ್ರಮ್ ತೆಗಿಯೋದು ಹೇಗೆ, ಅದನ್ನು ಪ್ಯಾಕಿಂಗ್ ಹೆಂಗೆ ಮಾಡೋದು, ಸರ್ಟಿಫಿಕೇಷನ್ ಹೆಂಗೆ ಪಡೆಯೋದು, ಹೊರದೇಶಕ್ಕೆ ಕಳಿಸ್ಬೇಕಾದ್ರೆ ನಾವು ಬ್ರ್ಯಾಂಡಿಂಗ್ ಹೆಂಗೆ ಮಾಡ್ಕೋಬೇಕು, ಅದ್ರ ಬಗ್ಗೆ ಏನಾದರೂ ಕೇಳೋದಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು 100% ಅದ್ರ ತಮಗೆ ನಾನು ಸ್ಪಂದನವನ್ನು ನೀಡಿ ತಮಗೆ ಗೈಡನ್ನು ಕೂಡ ಮಾಡಲಾಗ್ತದೆ. ತಮ್ಮ ರಿಜಿಸ್ಟ್ರೇಷನನ್ನು ಎಲ್ಲಿ ಮಾಡ್ಕೊಳ್ಬೇಕು, ಯಾವ ರೀತಿ GI ಟ್ಯಾಗನ್ನು ಪಡಿಬೇಕು, ಬ್ರ್ಯಾಂಡಿಂಗು ನ್ಯಾಷನಲ್ ಬ್ರ್ಯಾಂಡಿಂಗ್ ಯಾವ ರೀತಿ ಪಡಿಬೋದು, ಎಕ್ಸ್ಪೋರ್ಟ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸೋದಲ್ಲದೆ ಲಿಂಕ್ ಕೂಡ ಆ ರೀತಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳ ಲಿಂಕ್ ಕೂಡ ತಮಗೆ ಸಲ್ಲಿಕೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಾ, ಈಗ ರೋಗ ಮತ್ತು ಕೀಟಗಳ ಬಗ್ಗೆ ಮಾತಾಡೋಣ. ಕೀಟಗಳಂತ ಏನು ಸುಮಾರಿಲ್ಲ. ರಸ ಹೀರು ಕೀಟಗಳಿದ್ದಾವೆ ಎಲೆಗಳಿಗೆ. ಸ್ವಲ್ಪ ಒಂದು ಮೊಗ್ಗು ಕೊರೆಯೋ ಹುಳ ಇದೆ. ಅವೆಲ್ಲದಕ್ಕೂ ಹೆಚ್ಚು ಕಡಿಮೆ ನಮ್ಮ ಅಸಿಫೇಟು ಅಸ್ಟಮಫ್ರಿಡ್ ಹಾಕಿದ್ರೆ ಕಂಟ್ರೋಲ್ ಆಗ್ತದೆ ಅಂತಕ್ಕಂಥದ್ದು. ಯಾಕೆ ಹೇಳಿದರೆ ಇದೇ ಒಂದು ಈ ಕ್ರೈಸಾಂಥೆಮಮ್ ಅಂತಕ್ಕಂಥದ್ದೇ ಕೀಟನಾಶಕ ಹೊಂದಿರುವಂಥ ಒಂದು ಅಂಶವುಳ್ಳಂಥ ಒಂದು ಹೂವಾಗಿರೋದ್ರಿಂದ ಇದಕ್ಕೆ ಕೀಟಗಳು ತುಂಬ ಬರಲ್ಲ ಅಂತಕ್ಕಂಥದ್ದೇ. ಆದರೆ ಬಂದರೂ ಕೂಡ ತುಂಬ ಆ್ಯಕ್ಚುಲಿ ಇಲ್ಲಿ ವಿಷವ ಇರೋದೇ ನಮ್ಮ ಹೂವಲ್ಲಿ. ಹೂವು ಆಗೋ ಮುಂಚೆದಲ್ಲೆಲ್ಲ ಕೀಟಗಳು ಬಂದೋಗ್ಬಿಡುತ್ತೆ. ಅದೇ ವಿಶೇಷತೆ ನೋಡಿ. ಈಗ ಇವು ಹೇನು ಥ್ರಿಪ್ಸೋದು ಏನು ಬರ್ತದೆ ಅಂತ ಹೇಳಿದ್ನಲ್ಲ, ಅದು ವೆಜಿಟೇಟಿವ್ ಸ್ಟೇಜ್, ಅಂದರೆ ಎಲೆಗಳು ಇದ್ದಾಗ. ಮತ್ತು ಮೊಗ್ಗು ಇದ್ದಾಗ ಕೂಡ ಒಂದು ಮೊಗ್ಗು ಕೊರೆಯೋ ಹುಳ ಬರುತ್ತೆ. ಆದರೆ ಹೂವಾಗ್ಬಿಡ್ತಾ ಯಾರೂ ಸಮೀಪ ಆಯಲ್ಲ. ಬಟ್ ಏನಂದರೆ ಆ ಸುವಾಸನೆ, ಆ ಬಣ್ಣಕ್ಕೆ ಮಾರು ಹೋಗ್ತಾರೆ ಜನ. ಒಳಗಡೆ ವಿಷ ಇರೋದು ಅನ್ನೋದೇ ಗೊತ್ತಾಗಲ್ಲ. ಆ ವಿಷ ಎಷ್ಟು ವಿಷ ಆಗಿರ್ತದೆ ಅಂತಂದರೆ ಯಾವ ಪ್ರಾಣಿಗಳು ತಿನ್ನಲ್ಲ ಆ ಟೈಮಲ್ಲಿ. ಅದು ನಮ್ಗೆ ಗೊತ್ತೋ ಗೊತ್ತಿಲ್ವೋ ತಿನ್ನಲ್ಲ. ಅದನ್ನು ಕೂಡ ಎಸೆನ್ಷಿಯಲ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ತುಂಬ ಇನ್ನೂ ಡೇಂಜರ್ ಆಗ್ತದೆ ಅಂತಕ್ಕಂಥದ್ದು ಒಂದು ವಿಶೇಷತೆ. ಇನ್ನು ರೋಗಗಳು ಬರ್ತವೆ. ಲೀಫ್ ಸ್ಪಾಟ್ ಅಂತ ಒಂದು ರೋಗ ಇದೆ. ಇವೆಲ್ಲ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಪೌಡ್ರಿ ಮಿಲ್ಡ್ಯೂ ಅಂದರೆ ಇದೇನು ಮೇಲೆ ಎಲೆಗಳ ಮೇಲೆ ಪೌಡ್ರನ್ನ ಉದುರಿಸಿರತಕ್ಕಂಥ ಒಂದು ರೋಗ. ಈ ಥರ ರೋಗಗಳಿಗೆ ಗ್ರೇ ಮೋಲ್ಡ್ ಇದು ಕೂಡ
ಒಂದು ಏನದು ಆ್ಯಶ್ ಕಲರ್ ಬೂದಿ ಬಣ್ಣದ ಒಂದು ಫಂಗಸ್ ಬಂದಿರುತ್ತೆ. ಇವಕ್ಕೆಲ್ಲ ನಾವು ಹುಳಿ ಮಜ್ಜಿಗೆಯನ್ನು 3ರಿಂದ 7 ದಿನ ಇಟ್ಟಿರ್ತಕ್ಕಂಥ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿಬಿಟ್ರೆ ಹೋಗುತ್ತೆ. ಇಲ್ಲ ಬೇಡ ಅಂತ ಹೇಳಿದರೆ ಸಾಕಷ್ಟು ಕೆಮಿಕಲ್ಸ್ಗಳಿದ್ದಾವೆ. ಮೆಂಕೋಜೆಬ್ ಇದೆ, ಕಾರ್ಬನ್ ಡೈಸಿಮ್ ಇದೆ, ಪ್ರೊಪಕೊನಜಾಲ್ ಇದೆ. ಆ ಥರದ್ದನ್ನು ತಗೊಳ್ಬೋದು ಅಂತಂದು. ಇನ್ನು ಬ್ಯಾಕ್ಟೀರಿಯಲ್ಲು ಡಿಸೀಸಸ್ ಲೀಫ್ ಸ್ಪಾಟ್ಗಳು ಬರುತ್ತೆ. ಆಮೇಲೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಬರುತ್ತೆ. ಇವಕ್ಕೂ ಕೂಡ ಆಮೇಲೆ ನಮ್ಮದು ಬ್ಲೈಟ್ ಅಂತ ಬರುತ್ತೆ. ಅಂದರೆ ಹೂವುಗಳ ಒಂದು ಎಳೆಗಳೇನಿರ್ತವೆ ಅದು ಕೂಡ ಸತ್ತೋಗುವಂಥ ಒಂದು ರೋಗಗಳು ಬರ್ತವೆ. ಅಂಥ ರೋಗಗಳಿಗೆ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೇನು ಅಸಿಫೆಟ್ನೋ, ಅಸ್ಟಮಪ್ರಿಡ್ನೋ ಅಥವಾ ಥಯೋಮಿತಾಕ್ಸಾಮ್ನೋ ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಇಲ್ಲ ನಮಗೆ ಪ್ರತಿಯೊಂದು ಸ್ಪ್ರೇನ ಯಾವ ಕೀಟ ಅಥವಾ ಯಾವ ರೋಗಕ್ಕೆ ಯಾವ ರೀತಿ ಸ್ಪ್ರೇ ಮಾಡಬೇಕು, ಹೇಗೆ ಮಿಶ್ರಣವನ್ನು ತಯಾರು ಮಾಡ್ಕೋಬೇಕು ಅಂತೇನಾದರೂ ಯಾರಾದರೂ ಕೇಳೋರಿದ್ದರೆ, ಯಾಕಂದರೆ ತುಂಬ ವಿಡಿಯೋ ದೊಡ್ಡದಾಗ್ತದೆ ಅಂತಕ್ಕಂಥದ್ದು. ಈ ಕೇಳೋರಿದ್ದರೆ ಅಲ್ಲಿ ಕಮೆಂಟ್ ಮಾಡಿ 100% ನಾನು ಅದಕ್ಕೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ದಿನ ಈ ಕ್ರೈಸಾಂಥೆಮಮ್ ಅಥವಾ ಸೇವಂತಿಗೆ ಬೆಳೆಯನ್ನು ಬೆಳೆಯೋದು ಹೇಗೆ ಅಂತಕ್ಕಂಥದ್ದನ್ನು ಹೇಳಿದೆ. ಇದರಲ್ಲಿ ಏನಿದೆ ಅಂತ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆ ನಮ್ಮ ಹಿಂದೆ ಬೆನ್ನತ್ತಿದೆ, ಈ ಹೂಗಾಗಿ ಬೇಡಿಕೆ ಇಳ್ತಿದೆ ಅಂತಕ್ಕಂಥದ್ದು ಹೇಳಿದೆ. ಅದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳಿದೆ. ರೋಸ್ ಪ್ಲ್ಯಾಂಟ್ ನಾವು ಏನು ರೋಸ್ ಆಯಿಲ್ ತೆಗಿತೀವೋ ಸೇಮ್ ಡಿಸ್ಟಿಲೇಷನ್ ಪ್ರಾಸೆಸ್ಸಿಂದ ತೆಗೆಯೋದು ಮತ್ತು ಪ್ಯಾಕಿಂಗ್ ಮಾಡೋದು ಅಂತ. ಇನ್ನು ಮಾರ್ಕೆಟ್ ಕುರಿತಾಗಿ ಇನ್ನು ನಾನು ರೋಸ್ ಆಯಿಲ್ ಆಯಿತು, ಇದ್ರ ಬಗ್ಗೆ ಆಯಿತು, ಮಾರ್ಕೆಟ್ ಕುರಿತಾಗಿ ತಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಅದರಲ್ಲಿ ನೋಡ್ಕೊಳ್ಬೋದು ಅದನ್ನು ಆಯಿಲನ್ನು ಯಾವ ರೀತಿ ಇದು ಮಾಡ್ಕೊಳ್ಬೇಕಂತಂದು. ಅದು ಬಿಟ್ಟು ಪರ್ಸ್ನಲಿ ಯಾರಾದರೂ ಕೇಳೋಕ್ಕೆ ಇಷ್ಟಪಟ್ಟರೂ ಕೂಡ ತಮಗೆ ಪರ್ಸ್ನಲಿ ಇನ್ಫಾರ್ಮೇಷನ್ನ ನೀಡಲಾಗ್ತದೆ. ಇನ್ನು ಇವತ್ತಿನ ಟ್ಯಾಗ್ಲೈನ್ ಬಂದು, ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದಾಗ ನಾವು ತಪ್ಪು ಹಾದಿಯಲ್ಲಿ ಹೊರಟಿದ್ದೀವಿ ಅಂತಲೇ ಅರ್ಥ. ಅಂದರೆ ಜೀವನ ಸುಗಮವಾಗಿ ಸಾಗ್ತಾ ಇದೆ ಅಂತ ಹೇಳಿದರೆ ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ ಅರ್ಥ. ಅಂದರೆ ಕಹಿ ಇಲ್ಲದೆ ಸಿಹಿಯ ಬೆಲೆ ಗೊತ್ತಾಗಲ್ಲ, ಆದ್ದರಿಂದ ಕಷ್ಟಗಳಿಲ್ಲದೆ ಸುಖದ ಬೆಲೆ ಗೊತ್ತಾಗಲ್ಲ. ಅವು ಬರ್ತಾ ಇರಬೇಕು, ಜೀವನವನ್ನು ನಾವು ಕೂಡ ಸುಖವಾಗಿ ಅನುಭವಿಸ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.